ಹೆಚ್ಚು ಹೊತ್ತು ಸಭೆ ನಡೆಸೋದಿಲ್ಲ. ಆದ್ರೆ ಒಂದ್ 2 ಜನ ಮಾತಾಡ್ತಾರೆ. ಈಗ ರಕ್ಷಣಾ ವೇದಿಕೆ ಶಿವಣ್ಣ ಅವರು ಒಂದ್ 2 ಮಾತಾಡ್ತಾರೆ. ನಂತರ ನಮ್ಮ ರಮೇಶ್ ಅವರು 2 ಮಾತಾಡ್ತಾರೆ. ಉಳಿದಂತೆ ನಾವು ಎಸಿ ಆಫೀಸಿಗೆ ಹೋಗಿ ಮನವಿಯನ್ನು ಕೊಡಲಿದ್ದೇವೆ. ಸಹಕರಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಶಿವಣ್ಣ ಅವರು ಮಾತನಾಡಬೇಕು ಅಂತ ವಿನಂತಿ. ವಿದ್ಯುತ್ ಖಾಸಗೀಕರಣ ಸಮಿತಿಯ ಹೋರಾಟಕ್ಕೆ ಆಗಮಿಸಿದ ತಮ್ಗೆಲ್ರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ, ಹಾಗೆ ತಮ್ಗೆಲ್ರಿಗೂ ನಮಸ್ಕರಿಸ್ತಾ, ಏನಿವತ್ತು ರಾಜ್ಯದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ತಾವು ನೋಡಿರ್ಬೋದು, ಹಿಂದೆ ಸರ್ಕಾರಗಳು ಖಾಸಗಿ ಒಡೆತನದಲ್ಲಿದ್ದಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿ ಇವತ್ತು ಜನಸಾಮಾನ್ಯನ ಮಗ ಇವತ್ತು ಬ್ಯಾಂಕಿಗೆ ಹೋಗುವಂಥ ವ್ಯವಸ್ಥೆ, ಹಣಕಾಸು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ದಯವಿಟ್ಟು ಇಂದಿನ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ದಯಮಾಡಿ ನಮ್ಮ ಮನೆಯ ದೀಪ ಬೆಳಗ್ತಾ ಇದೆ ಅಂದ್ರೆ ವಿದ್ಯುತ್ ಶಕ್ತಿಯ ಕೊಡುವಂತ ನಮ್ಮೆಲ್ಲ ಇಲಾಖೆಯ ಅವರ ಮನೆಯ ದೀಪ ಹಾರಲಿಕ್ಕೆ ನಾವು ಯಾರು ಯಾವತ್ತೂ ಖಂಡಿತ ಬಿಡಲ್ಲ. ತಾವು ದಯಮಾಡಿ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧನ ಒಂದು ಹೋರಾಟದ ಸಂಕೇತವನ್ನು ಹೇಳ್ತಾ, ತಾವುಗಳು ಯಾವುದೇ ಕಾರಣಕ್ಕೂ ಹೆದರಬಾರ್ದು. ಸನ್ಮಾನ್ಯ ಬಂಗಾರಪ್ಪನವರು ಅವತ್ತು ಕೊಟ್ಟಂತ 10 HP ಕರೆಂಟು ಫ್ರೀ ವಿದ್ಯುತ್ ಕೊಟ್ಟಿದ್ದಕ್ಕಾಗಿ ನಾವಿವತ್ತು ಜನಸಾಮಾನ್ಯನ ಮಗ ಲೆನಿನ್ ಶರ್ಟ್ ಆಗ್ತಾ ಇರೋದು ಟೊಯೋಟಾ ಶೋರೂಮ್ ಹೋಗಿ ಗಾಡಿ ಬಿಡಿಸ್ತಾ ಇದೀವಿ ಅಂದ್ರೆ ಇದು ವಿದ್ಯುತ್ ನೀಡಿದಂತ ಬಂಗಾರಪ್ಪನವರು ಹಾಗೂ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಇವತ್ತು ಜನಸಾಮಾನ್ಯನ ಮಗ IAS IPS ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ತೋಟಗಳನ್ನ ನಾವು ಏನು ಒಳ್ಳೆಯ ಬೆಳೆಯನ್ನು ಬೆಳೆದಂತ ಸಂದರ್ಭದಲ್ಲಿ ನಾವು ಉನ್ನತವನ್ನು ಹೊಂದಿದ್ದೇವೆ ಹೊರತು ಬೇರೆ ಯಾವುದೇ ರೀತಿಯಿಂದಿಲ್ಲ. ಇದನ್ನ ಸರ್ಕಾರಗಳು ಇಂದಿನವರೆಗೂ ಮಾಡ್ಕೊಂಡು ಬಂದಿದೆ. ಬರುವ ಸರ್ಕಾರಗಳು ಹಾಗೂ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನು ನೀಡಬಾರದು. ಅವಕಾಶವನ್ನು ತಾವು ನೀಡಲ್ಲ ಅನ್ನೋದೊಂದು ನಮಗೆ ಬಹಳ ಭರವಸೆ ಇದೆ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಮಾಡಿದ್ದೀವಿ. ಯಾಕೆಂದ್ರೆ ನಮ್ಮ ವೇದಿಕೆಯವರು ಸಹ ಸಾಗರ ತಾಲೂಕು ಅಧ್ಯಕ್ಷರಂತ ವಾಸೀಂ ಅವರು, ಮಂಡಗಟ್ಟ ಸಂಸ್ಥಾಪಕರಾದಂಥ ಮಂಡಗಟ್ಟ ಮಂಜಣ್ಣವರು ಹಾಗೂ ನಮ್ಮ ಸ್ನೇಹಿತರು ಪಾರ್ವತಮ್ಮನವರು ಇವರೆಲ್ಲರೂ ಆಗಮಿಸಿದ್ದಾರೆ. ಬೆಸ್ಕಾಂ ಹಾಗೂ ಹೆಸ್ಕಾಂ ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ತಾವು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಹೋಗೋದು ಬೇಡ. ನಾವು ನಿಮ್ಮ ಜೊತೆಗಿರ್ತೀವಿ. ಈ ರಾಜ್ಯದ 6 ಕೋಟಿ ಜನರು ನಿಮ್ಮ ಜೊತೆಗಿರ್ತೀವಿ. ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆಗೆ ಸದಾ ಇರ್ತೀವಿ. ಈ ಹೋರಾಟಕ್ಕೆ ಆಯೋಜನೆ ಮಾಡಿದಂತ ನಮ್ಗೆಲ್ರಿಗೂ ಶುಭವಾಗಲಿ. ಹೋರಾಟ ಸಾಂಕೇತಿಕವಾಗಿ ಶುಭ ಇದೆ. ರಕ್ತಪಾತ ಹರಿದ್ರು ಇದನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕೊಟ್ಟೆವು, ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.